ರಾಹುಲ್ ಗಾಂಧಿ ಹಾಜರಾತಿಗೆ ವಿನಾಯಿತಿ ಕೋರಿ ಅರ್ಜಿ ಸಲ್ಲಿಕೆಯಾಗಿದೆ. ರಾಹುಲ್ ಗಾಂಧಿ ಹಾಜರಾತಿ ವಿನಾಯಿತಿಗೆ ಆಕ್ಷೇಪ ವ್ಯಕ್ತವಾಗಿದೆ. ರಾಹುಲ್ ವಿನಾಯಿತಿಗೆ ಬಿಜೆಪಿ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಪರ ವಕೀಲರಾದ ವಿನೋದ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿಗೂ ಕೂಡ ಈ ಹಿಂದೆಯೂ 2 ಬಾರಿ ಸಮನ್ಸ್ ಅನ್ನ ನೀಡಲಾಗಿತ್ತು, ಆದರೆ ಕೋರ್ಟ್ಗೆ ಹಾಜರಾಗಿಲ್ಲ. ಈ ಬಾರಿ ಚುನಾವಣೆ ನಡೀತಾ ಇರೋದ್ರಿಂದ ವಿನಾಯಿತಿ ನೀಡಬೇಕು ಅಂತ ಅವರ ಪರ ವಕೀಲರು ವಾದವನ್ನ ಮಾಡ್ತಾರೆ. ಆದ್ರೆ ಇದಕ್ಕೆ ಬಿಜೆಪಿ ಪರ ವಕೀಲರಾದ ವಿನೋದ್ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ. ರಾಹುಲ್ ಗಾಂಧಿ ಹಾಜರಾತಿ ಬಗ್ಗೆ ಮಧ್ಯಾಹ್ನ 3ಕ್ಕೆ ಆದೇಶ ಹೊರಬೀಳುತ್ತೆ. ರಾಹುಲ್ ಗಾಂಧಿ ವಿರುದ್ಧ ವಾರೆಂಟ್ ಹೊರಡಿಸಲಾಗುತ್ತಾ, ವಿನಾಯಿತಿ ನೀಡಬೇಕಾ ಅನ್ನೋದರ ಬಗ್ಗೆ ಆದೇಶ ಹೊರಬೀಳುತ್ತೆ ಮಧ್ಯಾಹ್ನ 3 ಗಂಟೆಗೆ. ತೀರ್ಪನ್ನ ಕಾಯ್ದಿರಿಸಿದೆ ಜನಪ್ರತಿನಿಧಿಗಳ ಕೋರ್ಟ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಕಳೆದ ಬಾರಿ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಬಹಳ ಜೋರಾಗಿ ಸದ್ದು ಮಾಡಿದ್ದಂತಹ ಆರೋಪ ಕಾಂಗ್ರೆಸ್ ಬಿಜೆಪಿ ಮೇಲೆ ಮಾಡಿದ್ದಂತಹ ಆರೋಪ ಈಗ ಮಾನನಷ್ಟ ಮೊಕದ್ದಮೆ ಹಾಕಿತ್ತು ಆಗ ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ. ಈ ಪ್ರಕರಣದ ವಿಚಾರಣೆ ಎಲ್ಲಿಗೆ ಬಂದು ನಿಂತಿದೆ? ಈಗ ಸಿಎಂ ಮತ್ತು ಡಿಸಿಎಂ ವಿಚಾರಣೆಗೆ ಹಾಜರಾಗಿದ್ರಿಂದ ಜಾಮೀನು ಸಿಕ್ಕಿದೆ, ಆದರೆ ರಾಹುಲ್ ಗಾಂಧಿಯ ವಿಚಾರ ಏನಾಗ್ಬೋದು? ಶ್ವೇತಾ, ಏನು ಕಾಂಗ್ರೆಸ್ ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧ 40% ಸರ್ಕಾರ ಅನ್ನುವಂಥದ್ದು ಪ್ರಮುಖವಾಗಿ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂಥದ್ದು, ಭ್ರಷ್ಟಾಚಾರದ ಒಂದು ರೇಟ್ ಕಾರ್ಡ್ ಅನ್ನ ಜಾಹೀರಾತು ಮೂಲಕ ಪತ್ರಿಕೆಗಳಲ್ಲಿ ನೀಡಿ ಅಂದ್ರೆ ಬಿಜೆಪಿ ವಿರುದ್ಧ ಒಂದು ಪ್ರಚಾರವನ್ನ ಮಾಡಿತ್ತು. ಆದ್ರೆ ಈ ರೀತಿ ಭ್ರಷ್ಟಾಚಾರದ ರೇಟ್ ಕಾರ್ಡ್ ಅನ್ನ ಜಾಹೀರಾತನ್ನ ಕೊಟ್ಟಿದ್ದನ್ನ ಪ್ರಶ್ನೆ ಮಾಡಿದಂತ ಬಿಜೆಪಿ ಅವರು ಅಂದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಒಂದು ಮಾನನಷ್ಟ ಮೊಕದ್ದಮೆಯನ್ನ ಹೂಡಿದ್ರು. ಮಾನನಷ್ಟ ಮೊಕದ್ದಮೆ ಈಗಾಗಲೇ ಈ ಹಿಂದೆ 2 ಬಾರಿ ಸಮನ್ಸನ್ನ ಹೊರಡಿಸಲಾಗಿತ್ತು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಜೊತೆಗೆ ರಾಹುಲ್ ಗಾಂಧಿ ಮತ್ತೆ ಕೆಪಿಸಿಸಿ ವಿರುದ್ಧ ಒಟ್ಟು 4 ಆರೋಪಿಗಳು ಇದರಲ್ಲಿ ಇದ್ರು. ಆದ್ರೆ ಕೆಪಿಸಿಸಿ ಪರವಾಗಿ ಡಿ.ಕೆ. ಶಿವಕುಮಾರ್ ಅಂದ್ರೆ ಅಪಿಯರ್ ಆಗಿದ್ರು, ಮತ್ತೆ ಡಿ.ಕೆ. ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಇವತ್ತು ಕೋರ್ಟ್ ಮುಂದೆ ಹಾಜರಾಗ್ತಾರೆ. ಕೋರ್ಟ್ ಮುಂದೆ ಹಾಜರಾಗಿ ನಾವು ಈ ಕೇಸ್ನ ಏನಿದೆ ಕಾನೂನಾತ್ಮಕವಾಗಿ ಅದನ್ನ ಎದುರಿಸಲಿಕ್ಕೆ ನಾವು ಸಿದ್ಧ ಇದ್ದೇವೆ ಅನ್ನುವಂತ ಅವರು ಅಪಿಯರ್ ಆದ್ರು. ಅದಾದ ನಂತರ ಅವರು ಜಾಮೀನು ಕೋರಿ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ಜಾಮೀನನ್ನ ಮಂಜೂರು ಮಾಡಲಾಗಿತ್ತು. ಬಾಂಡ್ಗೆ ಸಿಗ್ನೇಚರ್ ಅನ್ನ ಮಾಡಿ ಸಿಎಂ ಡಿಸಿಎಂ ಹೋಗ್ತಾರೆ. ಆದ್ರೆ ರಾಹುಲ್ ಗಾಂಧಿ ಅವರು ಇವತ್ತು ಗೈರು ಹಾಜರಾತಿಯನ್ನ ಏನು ಒಂದು ವಿನಾಯಿತಿ ಕೊಡಬೇಕು ಅಂತ ಹೇಳಿ ಅವರ ವಕೀಲರು ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಅದಕ್ಕೆ ತೀವ್ರ ಆಕ್ಷೇಪ ಆಯ್ತು. ಯಾಕೆಂದ್ರೆ ಈ ಹಿಂದೆ ಹಲವು ಬಾರಿಗಳೇ ಅವರಿಗೆ ಒಂದು ವಿನಾಯಿತಿಯನ್ನ ನೀಡಲಾಗಿದೆ. ಪದೇ ಈ ರೀತಿ ವಿನಾಯಿತಿ ಕೊಡುವಂತದ್ದು ಸರಿಯಲ್ಲ. ಜೊತೆಗೆ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ, 1 ಬಾರಿ ಅವರು ಬರದೇ ಇದ್ದಂತ ಸಂದರ್ಭದಲ್ಲಿ ಮಾತ್ರ ವಿನಾಯಿತಿಯನ್ನ ಕೊಡಬಹುದು, ಅಥವಾ 2ನೇ ಬಾರಿ ಬರದೇ ಇದ್ರೆ ಅವರ ವಿರುದ್ಧ ವಾರೆಂಟ್ ಅನ್ನ ಹೊರಡಿಸಲಿಕ್ಕೆ ಅವಕಾಶಗಳಿದೆ. ಅದರಲ್ಲಿ ನಾನ್ ಬೇಲೇಬಲ್ ವಾರೆಂಟ್ ಅನ್ನ ಹೊರಡಿಸಬೇಕು ಅಂತ ಹೇಳಿ ಬಿಜೆಪಿ ಪರ ವಕೀಲರು ಒಂದು ವಾದವನ್ನ ಮಂಡಿಸ್ತಾರೆ. ಆದ್ರೆ ಕಾಂಗ್ರೆಸ್ ಪರ ವಕೀಲ ಅಂದ್ರೆ ರಾಹುಲ್ ಗಾಂಧಿ ಪರ ವಕೀಲರು 7ನೇ ತಾರೀಕು ಬರ್ತಾರೆ. ಇದೊಂದು ಸಾರಿ ಅವಕಾಶವನ್ನು ಕೊಟ್ಟು 7ಕ್ಕೆ ಮುಂದೂಡಿಕೆಯನ್ನು ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡ್ತಾರೆ. ಆದ್ರೆ ಎರಡೂ ಮನವಿಯನ್ನ ಅಂದ್ರೆ ವಾದವನ್ನ ಆಲಿಸಿದಂತ ಕೋರ್ಟ್ ಮಧ್ಯಾಹ್ನ ಅವರಿಗೆ ವಿನಾಯಿತಿಯನ್ನ ಕೊಡಬೇಕಾ ಅಥವಾ ವಾರೆಂಟ್ ಅನ್ನ ಹೊರಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಆದೇಶವನ್ನ ಮಾಡ್ತೀವಿ ಅಂತೇಳಿ ಆದೇಶವನ್ನ ಮಧ್ಯಾಹ್ನಕ್ಕೆ ಕಾಯ್ದಿರಿಸಿರುವಂತದ್ದು. ಅಂದ್ರೆ ಈ ಪ್ರಕರಣದಲ್ಲಿ ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಅಂದ್ರೆ ಇವತ್ತು ಬರಬೇಕಿತ್ತು ಅಥವಾ 7ನೇ ತಾರೀಕಾದ್ರೂ ಬರಲೇಬೇಕಾದಂತ ಪರಿಸ್ಥಿತಿ ಅವರಿಗೆ ಎದುರಾಗಿರುವಂತಹದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.